ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕರ ತಲೆದಂಡ ಆಗ್ತಾ ಇದೆ, ಕಠಿಣ ಕ್ರಮ ಆಗ್ತಾ ಇದೆ. ಕೆಸಿಎ ಕಾರ್ಯದರ್ಶಿ ಶಂಕರ್ ಖಜಾಂಚಿಗಾಗಿ ತೀವ್ರ ಹುಡುಕಾಟ ಆಗ್ತಾ ಇದೆ. ಕೇಸ್ ದಾಖಲಾಗ್ತಾ ಇದ್ದಂತೆ ಇಬ್ಬರು ಇಲ್ವಂತೆ ನಾಪತ್ತೆ ಎಸ್ಕೇಪ್. ಕಾರ್ಯದರ್ಶಿ ಶಂಕರ್, ಖಜಾಂಚಿ ಜಯರಾಮ್ ಇವರಿಗಾಗಿ ಹುಡುಕಾಡ್ತಾ ಇದ್ದಾರೆ. ಶಂಕರ್ ಮತ್ತು ಜಯರಾಮ್ ಇಬ್ಬರಿಗಾಗಿ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಇವರು ಕೆಸಿಎ ಖಜಾಂಚಿ ಒಬ್ಬರು, ಸೆಕ್ರೆಟರಿ ಒಬ್ಬರು. ಎಫ್ಐಆರ್ ಆದ ತಕ್ಷಣ ಓಡೋಗ್ತಾರೆ, ಅದೇನು ಹೊಸ್ತಲ್ಲ, ಪೊಲೀಸರು ಅವೆಲ್ಲ ಗೊತ್ತಿರ್ತಾರೆ. ಇವತ್ತು ಪಾಪ ಹುಡುಕಾಡ್ತಾ ಇದ್ದಾರೆ. ಯಾವಾಗ UDR ದಾಖಲು ಮಾಡಿದ್ರೋ ಆವಾಗಲೇ FIR ದಾಖಲು ಮಾಡಿಕೊಂಡು ಇವ್ರನ್ನ ಅರೆಸ್ಟ್ ಮಾಡಿದ್ದಿದ್ರೆ ಇವರು ಎಲ್ಲೂ ಓಡೋಗ್ತಾ ಇರಲಿಲ್ಲ. ಸರಿ ಇರಿ ಸರ್, ಒಂದು FIR ಮಾಡೋಣ, ಒಂದು 4 ದಿನ ಹೋಗ್ಬಿಡಿ, ಆಮೇಲೆ ನೋಡೋಣ, ಎಲ್ಲ ಸರಿ ಹೋಗುತ್ತೆ, ಸಪ್ಪೆ ಆದಮೇಲೆ ಬಂದುಬಿಡಿ ಅಂತ ಹೇಳಿರ್ತಾರೆ. ಒಬ್ಬರು ಕಾಣಿಸ್ತಾ ಇಲ್ಲ. ಕಿರಣ್ ಮ್ಯಾನೇಜರ್ DNA ಇವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಜೊತೆಗೆ RCB ಮಾರ್ಕೆಟಿಂಗ್ ಹೆಡ್ ಅವರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಅವ್ರ ಜೊತೆಗೆ ಇನ್ನಿಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ. ಈಗ KCA ಇಲ್ಲಿಂದ ಒಂದು 2-3 ಜನರ ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಆಗಬೇಕಾಗಿತ್ತು, ವಿಚಾರಣೆ ಆಗಲಿ, ಇವರ ತಲೆದಂಡನೂ ಆಗಲಿ. ಮೇನ್ ಕಲ್ಪ್ರಿಟ್ ಒಬ್ರು ಇದ್ದಾರಲ್ಲ, ಅವರ ತಲೆದಂಡ ಯಾವಾಗ ಆಗುತ್ತೆ ಅಂತ ನಮ್ಮ ಪ್ರಶ್ನೆ. ಯಾರಾದರೂ ಇರಲೇಬೇಕಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.